ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಾವಿರೋದೀಗ ಮುಂಬೈ, ಮೊದಲೆಲ್ಲ ಬಾಂಬೆ ಅಥವಾ ಬೊಂಬೈ ಅಂತ ಕರೀತಿದ್ದಂಥ ಇವಾಗ ಕರೆಯುವಂತಹ ಮುಂಬೈನಲ್ಲಿ ನಾವಿದ್ದೀವಿ. ಅವಾಗೆಲ್ಲ ನಮಗೆ ಬಾಂಬೆ ಅಂದರೆ ಬಾಂಬೆನಾ ಎಲ್ಲಿ ಅಂತ ಹೇಳ್ತಿದ್ದೋ. ಈಗ ಅದೇ ಬಾಂಬೆ ಅಥವಾ ಮುಂಬೈನಲ್ಲಿ ನಾವಿರೋದು. ಮುಂಬೈಗೆ ಹೋದ್ಮೇಲೆ ಗೇಟ್ ವೇ ಆಫ್ ಇಂಡಿಯಾ ನೋಡಿಲ್ಲ ಅಂದರೆ ಹೇಳಿ ಅಂತ ಹೇಳಿ ಗೇಟ್ ವೇ ಆಫ್ ಇಂಡಿಯಾ ನೋಡೋಣ ಅಂಥೇಳಿ ನಾವು ಬೆಳಗ್ಗೆನೇ ಬಂದಿದ್ದೀವಿ. ಅಲ್ಲಿ ಕಾಣ್ತಿದೆ ನಿಮಗೆ ತಾಜ್ ಹೋಟೆಲ್ ಸ್ಟೋರಿ ಗೊತ್ತಿದೆ ಅನಿಸುತ್ತೆ ನಿಮಗೆ. ಅದು ಹೇಳ್ತೀನಿ ಏನೆಲ್ಲ ಸ್ಟೋರಿ, ಅದು ಏನಾಗಿತ್ತು ಅಂತ ನೋಡಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಫೋಟೋಗ್ರಫಿ ಎಲ್ಲ ಮಾಡ್ತಿರ್ತಾರೆ, ಫೋಟೋ ಶೂಟ್ ನಡೀತಾ ಇರುತ್ತೆ. ವೆಡ್ಡಿಂಗ್ ಶೂಟ್ ಅಂತೂ ತುಂಬಾ ನಡೆಯುತ್ತೆ ಇಲ್ಲಿ. ಮಾರ್ನಿಂಗ್ ನಾವು ಹೋಗಿದ್ದು 8:30ಗೆ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಬಿಸಿಲಿದ್ರೆ ಇಲ್ಲಿ ಜಾಸ್ತಿ ನಿಲ್ಲಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ ಇಲ್ಲಿ. ಹಾಗಾಗಿ ಮಾರ್ನಿಂಗೆ ಫೋಟೋಶೂಟ್ ಎಲ್ಲ ನಡೀತಿತ್ತು. ನೋಡಿ ಅಲ್ಲಿ ಕಾಣಿಸ್ತೆ ನೋಡಿ, ತಾಜ್ ಹೋಟೆಲ್ಲು. ಅದೇ ತಾಜ್ ಹೋಟೆಲ್ಲು ನೋಡಿ. ಮಾರ್ನಿಂಗ್ ಎಷ್ಟು ಜನ ಇದ್ದಾರೆ ಇಲ್ಲಿ. ನೀವು ಬೋಟ್ ಬೇಕಾದ್ರೆ ಹೋಗ್ಬೋದು, ಬೋಟಿಂಗ್ಗೆ ಟಿಕೆಟ್ ತೊಗೊಂಡು ಹೋಗ್ಬೇಕಾಗುತ್ತೆ. ಇದನ್ನು ಗೇಟ್ ವೇ ಆಫ್ ಇಂಡಿಯಾಗೆ ಯಾವುದೇ ಟಿಕೆಟ್ ಇಲ್ಲ, ಚೆಕ್ಕಿಂಗ್ ಇರುತ್ತೆ ಅಷ್ಟೇ. ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಎಂಟ್ರಿ ಆಗ್ಬೋದು. ಸ್ನೇಹಿತರೆ, ಏನು ನೋಡ್ತಾ ಇದ್ದೀರಾ ನೀವು, ತಾಜ್ ಹೋಟ್ಲು ಇಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದ್ದಂಥ ಹೋಟೆಲ್ ಇದು. ತುಂಬ ಕೇಳಿದ್ದೀರ ನ್ಯೂಸಲ್ಲೆಲ್ಲ, ಬಾಂಬ್ ಬ್ಲಾಸ್ಟ್ ಆಗಿ ತುಂಬ ಪ್ರಾಬ್ಲಮ್ ಆಗಿತ್ತು. ಅದೇ ಹೋಟೆಲ್ಲು ತಾಜ್ ಹೋಟೆಲ್ಲು, ತುಂಬ ದೊಡ್ಡ ರಿಚ್ಚು ಹೋಟೆಲ್ ಇದು. ನೋಡಿ, ಗೇಟ್ ವೇ ಆಫ್ ಇಂಡಿಯಾದ ಹತ್ತಿರ ನಾವಿದ್ದೀವಿ. ಸ್ನೇಹಿತರೆ, ಗೇಟ್ ವೇ ಆಫ್ ಇಂಡಿಯಾ ಅಂತ ಯಾವಾಗ ಇದು ಶುರುವಾಯಿತು, ಯಾವಾಗ ಕಟ್ಟಿದ್ರು ಅಂತ ನಾವು ತಿಳ್ಕೊಳ್ಳೋದಾದರೆ, ಸ್ನೇಹಿತರೆ, ಭಾರತದ ಮುಂಬೈ ನಗರದಲ್ಲಿರುವ ಬ್ರಿಟಿಷ್ ಆಡಳಿತವನ್ನು ನೆನಪಿಗೆ ತರುವಂತಹ ಸ್ಮಾರಕಗಳಲ್ಲಿ ಇದು ಒಂದು. ಸ್ನೇಹಿತರೆ, 1911ರಲ್ಲಿ ಇಂಗ್ಲೆಂಡ್ನ ರಾಜ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿ ದೆಹಲಿ ದರ್ಬಾರಲ್ಲಿ ಭಾಗವಹಿಸಲು ಈ ಹಡಗಲ್ಲಿ ಮುಂಬೈಗೆ ಬಂದಿಳಿದು ಮುಂಬೈನ ಬ್ರಿಟಿಷ್ ಗವರ್ನರ್ ಹಾಗೂ ಸಂಬಂಧಿತ ಅಧಿಕಾರಿಗಳನ್ನು ಭೇಟಿ ಮಾಡಿದ ಸ್ಮರಣಾರ್ಥವಾಗಿ ಇದನ್ನು ಕಟ್ಟಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಇದು ನಿರ್ಮಾಣ ಆಗಿರುವಂಥ ವರ್ಷ ಬಂದು 31 ಮಾರ್ಚ್ 1913ರಲ್ಲಿ ಇದು ಪ್ರಾರಂಭವಾಗುತ್ತೆ ಮತ್ತು ಪೂರ್ಣಗೊಳ್ಳೋದು 1924ರಲ್ಲಿ ಪೂರ್ಣಗೊಳ್ಳುತ್ತೆ. ಮತ್ತು ಡಿಸೆಂಬರ್ 4, 1924ರಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ. ಸ್ನೇಹಿತರೆ, ಇದನ್ನು ಕಟ್ಟೋದಕ್ಕೆ ಆವಾಗ ಆಗಿರುವಂಥ ಬೆಲೆ 2.1 ಮಿಲಿಯನ್ನು ಆಗಿದೆ. ಹಾಗೆ ಸ್ನೇಹಿತರೆ, ಈಗ ಇದರ ಮಾಲೀಕರು ಅಂದರೆ ಭಾರತೀಯ ಪುರಾತತ್ವ ಇಲಾಖೆ ಈಗ ನೋಡ್ಕೋತಾ ಇದೆ ಇದನ್ನು. ಇದು ತುಂಬ ಮುಂಬೈನಲ್ಲಿ ತುಂಬ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಗೇಟ್ ವೇ ಆಫ್ ಇಂಡಿಯಾ ಅಂದರೆ ಎಲ್ಲರೂ ಬಂದು ನೋಡುವಂತಹ ಜಾಗ. ಮತ್ತು ನೀವು ಗೇಟ್ ವೇ ಆಫ್ ಹಿಂದ್ಗಡೆ ಬಂದರೆ ನಿಮಗೆ ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ ನೋಡಿ. ಎಲ್ಲ ಬೋಟ್ಗಳು ಅಲ್ಲಿ ನಿಂತಿದೆ. ನೀವು ನೋಡಿ, ಅಲ್ಲಿ ಮೂವ್ ಆಗ್ತಾಯಿದೆ ಕೆಲವು ಬೋಟ್ಗಳು. ಈ ಬೋಟ್ಗಳಲ್ಲಿ ನೀವು ಬೋಟು ರೈಡಿಂಗ್ ಎಲ್ಲ ಹೋಗಿ ಬರ್ಬೋದು. ಅದಕ್ಕೆ ನೀವು ಟಿಕೆಟ್ ತಗೊಂಡು ಹೋಗಿ ಬರಬೇಕಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಚೆನ್ನಾಗಿರೋ ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದನೇ ನಿಮಗೆ ಓಪನ್ ಆಗಿರುತ್ತೆ. ನೀವು 8 ಗಂಟೆಯಿಂದ ಸಂಜೆ 5 ಗಂಟೆ 5:30 ತನಕ ನೀವು ಬೋಟಲ್ಲಿ ಓಡಾಡ್ಬೋದು. ನೋಡಿ ಹೇಗಿದೆ ಅಂತ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ನಗರದಲ್ಲಿ ಇದೊಂದು ಮೇಯ್ನು ಅಂತಲೇ ಹೇಳ್ಬೋದು. ತುಂಬ ಟೂರಿಸಮ್ ಜನ ಇಲ್ಲಿಗೆ ಬರ್ತಾರೆ ಗೇಟ್ ವೇ ಆಫ್ ಇಂಡಿಯಾ ನೋಡೋಣ ಅಂತೇಳಿ. ಮತ್ತು ಇಲ್ಲಿ ನೀವು ಬಂದರೆ ಇಲ್ಲೇ ಸಹ ನಿಮಗೆ ಬಸ್ಸು ಸಹ ಸಿಗುತ್ತೆ. ನಿಮಗೆ ಮುಂಬೈ ಟೂರ್ಗೆ ಸಹ ಬಸ್ನ ಇಲ್ಲೇ ನೀವು ತೊಗೊಂಡ್ಬೇಕಾರೆ ಹೋಗ್ಬೋದು. 300 ಇರುತ್ತೆ ಒಬ್ರಿಗೆ. ಮೇನ್ ಸಿಟಿ ಏನಿದೆ ಮುಂಬೈನಲ್ಲಿ ಅದನ್ನೆಲ್ಲ ನಿಮಗೆ ವಿಸಿಟ್ ಮಾಡಿ ಕರ್ಕೊಬರ್ತಾರೆ. ನೋಡಿ, ಎಲ್ಲ ಬೋಟ್ಗಳು ಇವೆ. ನೀವು ಯಾವ ಬೋಟ್ ಎಲ್ಲರೂ ನೀವು ಸಮುದ್ರ ತೀರಕ್ಕೆ ಹೋಗಿ ಬರ್ಬೋದು. ತುಂಬ ರಶ್ ಇತ್ತು. ನಾವು ಹೋದಾಗ ಬೋಟ್ಗೆ ತುಂಬ ಕ್ಯೂ ಇತ್ತು, ತುಂಬ ರಶ್ ಇತ್ತು. ಬೋಟ್ ಜಾಸ್ತಿ ಇದೆ, ಆದರೆ ಯಾಕೋ ಗೊತ್ತಿಲ್ಲ ವೆಯ್ಟಿಂಗ್ ಮಾಡಿಸ್ತಾಯಿದ್ರು. ಒಂದು 2 ಬೋಟ್ ಮಾತ್ರ ಮೂವ್ ಆಗ್ತಿದ್ದೋ, ತುಂಬ ಬೋಟ್ಗಳೆಲ್ಲ ಹಾಗೆ ನಿಂತಿದ್ದೋ. ಬೆಳಗ್ಗೆ ಆದ್ದರಿಂದ ಇರ್ಬೋದು.
ಒಂದು 9-10 ಗಂಟೆ ನೋಡಿ. ಎಲ್ಲ ವೆಡ್ಡಿಂಗ್ ಶೂಟ್ಗಳೆಲ್ಲ ನಡೀತಾ ಇದೆ ನೋಡಿ ಇಲ್ಲೆಲ್ಲ. ಇದೆಲ್ಲ ವೆಡ್ಡಿಂಗ್ ಶೂಟ್ ಇದು ನೋಡಿ. ಅಲ್ಲಿ ತಾಜ್ ಹೋಟೆಲ್ಲು ನೋಡಿ, ಎಷ್ಟು ಬೋಟ್ಗಳಿವೆ ಸಮುದ್ರದಲ್ಲಿ. ಹಾಗೆ ಮುಂಬೈನಲ್ಲಿ ಈ ತಾಜ್ ಹೋಟೆಲ್ಲು ಸಹ ಫೇಮಸ್ಸು ನೋಡಿ. ಏನು ನೋಡ್ತಾ ಇದ್ದೀರಾ ನಿಮ್ಮ ಬಲಭಾಗದಲ್ಲಿ, ಆ ಬಲಭಾಗದ ಏನು ಕಾರ್ನರ್ ಇದೆ ಅಲ್ಲಿ ಬ್ಲಾಸ್ಟ್ ಆಗಿದ್ದು. ಈ ಹೋಟೆಲ್ ಬಾಂಬ್ ಬ್ಲಾಸ್ಟು ಆಗಿದ್ದು ಇದೇ ಹೋಟೆಲ್ಲು. ಮತ್ತೆ ಅದನ್ನು ಇನಾಗ್ರೇಷನ್ ಮಾಡಿ ಮತ್ತೆ ಅದನ್ನು ರೆಡಿ ಮಾಡಿದ್ದಾರೆ. ಇದು ಒಂದು ಹೋಟೆಲ್ ಸಹ ಫೇಮಸ್ಸು ನೋಡಿ. ಫೋಟೋಸ್ ತೆಗೆಸ್ಕೊಳ್ಳೋರು ತೆಗೆಸ್ಕೋಬೋದು.